ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಮುಮ್ಮನಹಳ್ಳಿ ಗ್ರಾಮದ ಖಾನೆಯ ಶ್ರೀ ಗುಂಡಾಂಜನೇಯ ಸ್ವಾಮಿ ಸನ್ನಿಧಿಯ ಬಳಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ರವರ ಸಹಕಾರದಿಂದ ದಾನ ವೀರಶೂರ ಕರ್ಣ ನಾಟಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ರವರನ್ನು ಮುಮ್ಮನಹಳ್ಳಿ ಲಗಿನಾಯಕನಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು. ದಾನವೀರ ಶೂರ ಕರ್ಣ ನಾಟಕನ ನೀವೆಲ್ಲಾನು ಸಹ ನೋಡೋದಕ್ಕೆ ಬಂದಿದ್ದೀರಿ. ಇಲ್ಲೂ ಸಹ ಬಹಳ ಅಚ್ಚುಕಟ್ಟಾಗಿ ಒಳ್ಳೆ ವರ್ಣರಂಜಿತ ಒಂದು ಸ್ಟೇಜ್ನ ಪ್ರದರ್ಶನಕ್ಕೆ ಸ್ಟೇಜ್ ನಲ್ಲಿ ಆಡಂತ ಕೆಲಸನೂ ಸಹ ಇವರು ಮಾಡ್ತಾ ಇದ್ದಾರೆ. ನಮಗೆ ರಾಮಾಯಣ ಮಹಾಭಾರತ ಹಿಂದೂ ಗೊತ್ತಿರಂತ ಒಂದು ದೊಡ್ಡ ಗ್ರಂಥಗಳು. ನಮಗೆ ನಾವು ರಾಮನ್ನ ಪೂಜೆ ಮಾಡ್ತೀವಿ. ಕುರುಕ್ಷೇತ್ರ ಯಾರ ಮನೆಯಲ್ಲೂ ನಡೆಯೋದು ಬೇಡ ಅಂತೇಳಿ ನಾವು ದೇವರಲ್ಲಿ ಕೇಳ್ಕೊಳ್ತೇವೆ. ಯುದ್ಧಗಳಾಗೋದು ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ, ಗಲಾಟೆಗಳಾಗೋದು ಬಯಸ್ತೀವ ನಾವು. ಆದ್ರೂ ಮನೆ ಮನೆ ರಾಮಾಯಣ, ಮನೆ ಮನೆ ಕುರುಕ್ಷೇತ್ರ. ಏನಕ್ಕೆಂದ್ರೆ ಅಸೂಯೆ, ಅಧಿಕಾರ, ಅಹಂಕಾರ, ದುರ್ಬುದ್ಧಿ, ದುರ್ಗುಣಗಳು ಮನುಷ್ಯನಲ್ಲಿ ಯಥೇಚ್ಛವಾಗಿ ತಾಂಡವಾಡಿದಾಗ ಅದು ಸಂಘರ್ಷಕ್ಕೆ ದಾರಿಯಾಗಿ ಗಲಾಟೆಗೆ ದಾರಿ ಆಗ್ತದೆ. ಹಂಗಾಗಿ ಕುರುಕ್ಷೇತ್ರ ಆಗ್ತದೆ. ಈ ಮಹಾಭಾರತದಲ್ಲಿ ದಾನವೀರ ಶೂರ ಕರ್ಣ, ಈ ಕರ್ಣನ ಹೆಸರು ಬಹಳಷ್ಟು ಪ್ರಖ್ಯಾತಿ ಹೊಂದದೆ. ಕುರುಕ್ಷೇತ್ರ ಮಹಾಭಾರತ ನಡೆಯುತ್ತದೆ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೆಯುವಂತ ಸಂಘರ್ಷ. ಧರ್ಮದ ಪರವಾಗಿ ಪಾಂಡವರು ನಿಂತ್ಕೊಂಡ್ರೆ, ಅಧರ್ಮದ ಪರವಾಗಿ ಅಂದ್ರೆ ನ್ಯಾಯಯುತ ಮಾರ್ಗನ ಆಯ್ಕೆ ಮಾಡಿಕೊಳ್ಳದೆ ಕೌರವರು ದುರ್ಯೋಧನ ನೇತೃತ್ವದಲ್ಲಿ ಅಧರ್ಮದ ಪರವಾಗಿ ಅವ್ರು ನಿಂತ್ಕೊಳ್ತಾರೆ. ಈ ಕರ್ಣ ಏನಪ್ಪಾ ದಾನ ವೀರ ಶೂರ ಕರ್ಣ ಅಂತ ನಾವು ಅದನ್ನ ಸ್ಮರಿಸ್ತೀವಿ. ಆದ್ರೆ ಕರ್ಣ ಧರ್ಮದ ಪರವಾಗಿ ನಿಂತ್ಕೊಂಡು ಅಧರ್ಮದ ಪರವಾಗಿ ನಿಂತ್ಕೊಂಡು ಅಂತೇಳಿ ನಮ್ಮೆಲ್ಲರಿಗೂ ಸಹ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ. ಆದ್ರೆ ವಾಸ್ತವಿಕವಾಗಿ ಕರ್ಣ ಪಾಂಡವರ ಸಹೋದರನಾಗಿ ಜನಿಸಿದ್ರೂ ಸಹ ಅಧರ್ಮದ ನೇತೃತ್ವ ವಹಿಸಿದಂತ ದುರ್ಯೋಧನ ಪರವಾಗಿ ಕರ್ಣ ನಿಂತ್ಕೊಳ್ಬೇಕಾಗ್ತದೆ. ಪರಿಸ್ಥಿತಿಗಳು ಹಂಗೆ ಸೃಷ್ಟಿ ಆಗ್ತದೆ. ಕರ್ಣ ಸೂತ ಪುತ್ರ, ನೀಚಿಕೊಂಡವನು. ಅವನ್ನ ನಾವು ಕ್ಷತ್ರಿಯನಂತೆ ಹೆಂಗೆ ಕರೆಯೋದು ಅಂತೇಳಿ ಸಮಾಜ ಅವನ ವಿದ್ಯೆ ಬುದ್ಧಿಗೆ ಬೆಲೆ ಕೊಡದೇ ಇರೋಂಥ ಸಂದರ್ಭದಲ್ಲಿ ದುರ್ಯೋಧನ ಅವನನ್ನ ಕರೆದುಕೊಂಡು ಅವನಲ್ಲಿದ್ದಂತ ಶಕ್ತಿನ ಅರ್ಥ ಮಾಡಿಕೊಂಡು ಅವನಿಗೆ ಕರ್ಣನಿಗೆ ಒಂದು ರಾಜ್ಯ ಕೊಟ್ಟು ಅವನನ್ನ ರಾಜನಾಗಿ ಮಾಡಿ ಅವರ ಒಂದು ಪ್ರಾಣ ಸ್ನೇಹಿತನಾಗಿ ಸಾವಿರಾರು ವರ್ಷಗಳ ಹಿಂದೆ ಈ ಜಾತಿ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಮೇಲು ಕೀಳು ತಾರತಮ್ಯ ಇರೋಂಥ ದಿನಗಳಲ್ಲಿ ದುರ್ಯೋಧನ ಕರ್ಣನ ಕೈ ಹಿಡಿತಾನೆ. ದುರ್ಯೋಧನ ಆ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದು ನಾನು ಗುರ್ಸದ್ನಲ್ಲ ಅಂತ ಹೇಳಿ ಕರ್ಣ ಏನ್ ಮಾಡ್ತಾನೆ, ದುರ್ಯೋಧನ ಏನ್ ಹೇಳ್ತಾನೋ ಅದನ್ನ ಕರ್ಣ ಮಾಡಕ್ ರೆಡಿ ಆಗ್ಬಿಡ್ತಾನೆ. ದುರ್ಯೋಧನ ಸರಿಯಾಗಿ ದಾರಿಲಿ ಹೋದ್ರು ಸರಿ, ತಪ್ಪು ದಾರಿಲಿ ಹೋದ್ರು ಕರ್ಣ ಅವನಂತ ನಡ್ಕೊಳ್ತಾ ಇರ್ತಾನೆ. ಆದ್ರೆ ಕಡೆ ದಿನಗಳಲ್ಲಿ ಯುದ್ಧ ಆಗ್ತದೆ, ಪಾಂಡವರು ಗೆಲ್ತಾರೆ, ಕೌರವರು ಸೋಲ್ತಾರೆ. ಅದರಲ್ಲಿ ಕರ್ಣನು ಸಹ ಸೋಲ್ತಾನೆ, ಮತ್ತೆ ಸಾವು ಸಹ ಅವನಿಗೂ ಬರ್ತದೆ. ಆದ್ರೂ ಸಹ
ಕರ್ಣ ಇಷ್ಟೊಂದು ಪ್ರಖ್ಯಾತಿ ಹೆಂಗಪ್ಪ, ದಾನ ವೀರ ಶೂರ ಕರ್ಣ, ಪ್ರತಿ ಮನೆಯಲ್ಲೂ ಸಹ ಕರ್ಣ್ ಅಂತ ಮಗ ಇರಬೇಕು, ಕರ್ಣ್ ಅಂತ ದಾನದ ಗುಣ ಇರಬೇಕು, ಕರ್ಣ್ ಅಂತ ಒಳ್ಳೆ ವ್ಯಕ್ತಿತ್ವ ಇರೋಂತ ಮನುಷ್ಯ ನಮ್ಮ ಕುಟುಂಬದಲ್ಲಿ ಹುಟ್ಟಬೇಕು ಅಂತ ನಾವೆಲ್ಲನೂ ಸಹ ಕನಸು ಕಾಣ್ತೀವಿ. ಆ ರೀತಿಯಾದಂತ ದಾನದ ಗುಣಗಳನ್ನ ಕರ್ಣ ದುರ್ಯೋಧನ ಪಕ್ಷಪಾತಿ ಆಗಿದ್ರೂ ಸಹ ತನ್ನ ಗುಣಗಳೆಲ್ಲೂ ಸಹ ಬಿಟ್ಕೊಡೋದಿಲ್ಲ. ದಾನ ಅಂತ ಕೇಳೋದಕ್ಕೆ ಯಾರು ಬಂದರೂ ಸಹ ತನ್ನಲ್ಲಿರ್ತಾ ಇದ್ದನ್ನ ದಾನ ಮಾಡಿ ತನ್ನ ದಾನತ್ವನ ಮೆರಿತಾ ಇದ್ದ. ಒಬ್ಬ ಬ್ರಾಹ್ಮಣ ಅಡಿಗೆ ಮಾಡೋದಕ್ಕೆ ನನಗೆ ಗಂಧದ ಕಡ್ಡಿ ಬೇಕು, ಅದನ್ನ ನೀನು ಕೊಡಬೇಕು ಅಂತಂದಾಗ ಅವನ ಅರಮನೆ ಬಾಗಿಲು ಕಿಟಕಿನ ಕಿತ್ತುಬಿಟ್ಟು ಕೊಟ್ಟು ಒಂದು ದಾನತ್ವನ ಮೆರೆದಂತ ಮಹಾನ್ ಪುಣ್ಯಾತ್ಮ ಕರ್ಣ. ಅಂದ್ರೆ ಅಧರ್ಮದ ವಿಚಾರದಲ್ಲೂ ಸಹ ದುರ್ಯೋಧನ ಜೊತೆ ಕರ್ಣ ಇದ್ರೂ ಸಹ ತನ್ನ ಗುಣಗಳಿಂದ ಜಗದ್ವಿಖ್ಯಾತಿ ಆಗ್ತಾನೆ, ದಾನವೀರ ಶೂರ ಕರ್ಣನಾಗ್ತಾನೆ, ತಾಯಿಗೆ ಒಬ್ಬ ಮಾತು ತಪ್ಪದ ಮಗನಾಗ್ತಾನೆ, ಗುರುಗೆ ತಕ್ಕ ಶಿಷ್ಯನಾಗ್ತಾನೆ, ಒಂದು ವೀರತ್ವದಲ್ಲಿ ಒಳ್ಳೆ ಗುಣ ಇರಂತ ಶಕ್ತಿಶಾಲಿ ಶೂರನಾಗ್ತಾನೆ ಅನ್ನೋ ಒಂದು ನಾಟಕನ ಸಂಪೂರ್ಣವಾಗಿ ನಮ್ಮ ಕಲಾವಿದರು ನೀವು ಮುಂದೆ ತರ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ, ಈ ಒಂದು ನಾಟಕ ಪ್ರದರ್ಶನ ಯಶಸ್ವಿಯಾಗಲಿ, ತಾವೆಲ್ಲರೂ ಸಹ ನೋಡಿ ಆನಂದಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಿ ನಮ್ಮನ್ನು ಸಹ ಕರೆದು ಇಲ್ಲಿ ಗೌರವಿಸಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀರಿ. ಹಾಗಾಗಿ ತಮಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸಿ, ನಾವು ಸಾಕಷ್ಟು ಸಮಯ ಇದು ಆಗಿರೋದ್ರಿಂದ ಈ ಸಮಯನ ತಗೊಳ್ಳೋದು ಬೇಡ. ಸಾಕಷ್ಟು ತಮ್ಮ ಪ್ರೀತಿ ಅಭಿಮಾನನ ನಮ್ಗೆ ಕಳೆದ ಚುನಾವಣೆಗಳಲ್ಲಿ ತಾವು ತೋರಿಸಿರ್ತೀರಿ. ಆದ್ರೆ ಕಾರಣಾಂತರಗಳಿಂದ ನಮ್ಗೆ ನಿಮ್ ಕೆಲಸ ಮಾಡಂತ ಒಂದು ಅಧಿಕಾರ ಬಂದಿಲ್ಲ. ಆದ್ರೂ ಪರವಾಗಿಲ್ಲ, ಅಧಿಕಾರ ಇರ್ಲಿ ಇಲ್ಲದೆ ಹೋಗ್ಲಿ, ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗುವಂಥದ್ದು. ನಮ್ಮ ಗುಣಗಳು ನಮ್ಮನ್ನ ಪ್ರಖ್ಯಾತಿ ಹೊಂದಬೇಕು ಬಿಟ್ರೆ ಅಧಿಕಾರದಿಂದ ಪ್ರಖ್ಯಾತಿ ಹೊಂದಂಥದ್ದು ಏನಿಲ್ಲ. ನಾವ್ ಏನ್ ಮಾಡ್ತೀವಿ ಒಳ್ಳೆ ಕೆಲಸ, ಅದನ್ನೇ ನಮಗೆ ಗೌರವ, ಪ್ರೀತಿ, ನಿಮ್ಮ ಅಭಿಮಾನ ತಂದ್ಕೊಡ್ತದೆ ಅಂತೇಳಿ ನಾವು ಭಾವಿಸಿರ್ತೀವಿ. ಹಂಗಾಗಿ ನಿಮ್ಮೆಲ್ಲ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚಿಲ್ರಣಿ ಆಗಿರ್ತೀವಿ ಅಂತೇಳಿ ನಿಮ್ಗೆ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಶುಭ ಹಾರೈಸ್ತೀನಿ.